ಕಡಿತಂದ್ರ ಮತ್ ಹೊಳಿ ಬರಲ್ಲ ನೀವು ಹಿಂದಿನ ಕೊಂಡಾಗಿರ್ತೈತಿ ತೋರಿ ಅದು ನೋಡೋದು ಹೆಂಗಿದ್ರೊಳಗೆ ಐತಿ ನೋಡ್ಲೆ ಕೊಡಿ ಕೊಡಿ ಮತ್ಲ ಕೊಡಿ ಆಯ್ತು ನೋಡ ಚಲೋ ವೈಟ್ ಆಚು ವೈಟ್ ಔಷಧಿನೂ ಇಲ್ಲ ಅದಕ್ಕೆ ಔಷಧ ಐತ್ರಿಪ್ಪ ಔಷಧ ಐತಿ ಬರ್ತೀರಿ ಮತ್ ಹೊಳ್ಳಿ ಈಗ ನಾವು ಶಿವಪುರಿಗೆ ಹೊಂಟೇವಿ ಶಿವಪುರದಾಗ ಯಾವ ಪ್ಲೇಸ್ ಏನು ಹೆಸರು ಏನಂದ ಬಸವಧಾಮ ಅಂತೇಳಿ ಒಂದು ಮಠ ಐತಿ ಆ ಮಠಕ್ಕೆ ಹೊಂಟೀವಿ ಮತ್ತು ಇಲ್ಲಿಂದ ಒಂದು 15 ಕಿಲೋಮೀಟರ್ ಸೇಮ್ ರೋಡ್ ಐತಿ ನೋಡ್ರಿ ಪೂರಾ ಜಂಗಲ್ದಾಗ ಇದೇನು ನೋಡತ್ತಿಲ್ಲ ಏನು ನಿಮ್ಗೆ ಕಾಣಲ್ಲ ಜಂಗಲ್ 4 ಗಾಡಿ ಮುಂದದಾವ 1 ಗಾಡಿ ನಮ್ಗಿಂದ ಐತಿ ಮತ್ತು ಅಲ್ಲಿರೋರಿಗೆ ಒಂದು ಸ್ವಲ್ಪ ನಮ್ಮಿಂದ ಸಹಾಯ ಮಾಡ್ಬೇಕಂತೇಳಿ ಇದೈತಲ್ಲ ಇದ್ರೊಳಗೆ ಉಳ್ಳಾಗಡ್ಡಿ ಮತ್ತು ಟಮಾಟಿ ಬಾಜಿ ಇದೆಲ್ಲ ತೊಗೊಂಡು ಹೊಂಟಿವಿ ಅವ್ರು ಕೊಡೋ ಸಲಾಗ ಗೈಸ್ ತಾವೇನು ನೋಡತ್ತಿರಲ್ಲ ಇದೆಲ್ಲ ಫುಲ್ಲಿ ಬ್ರಿಡ್ಜ್ ಐತಿ ಇಂಥ ಬ್ರಿಡ್ಜ್ದಾಗ ಐತಲ್ಲ ನಾವು ಗಾಡಿ ತೆಗ್ಯಾತೀವಿ ಗಾಡಿ ಓಡಿಸ್ಕೊಂಡು ಹೊಂಟೀವಿ ನೋಡ್ಬೋದು ಆಲ್ರೆಡಿ 2 ಗಾಡಿ ಹೋಗ್ಯಾವ 3ನೇ ಗಾಡಿ ಹೋಯ್ತು ಈಗ ನಮ್ದು ಗಾಡಿ ಐತಲ್ಲ ಹೊಂಟೈತಿ ಇದ್ರ ಮೇಲೆ ನೋಡ್ಬೋದು ನೈಟ್ ಟೈಮ್ ಫುಲ್ಲಿ ಕಾಡೊಳಗಿಂತ ಬ್ರಿಡ್ಜ್ ಮೇಲೆ ನಮ್ಮ ಗಾಡಿ ಕಾಳಿ ರೇವರ ಅಂದ್ರೆ ಈಗೆಲ್ಲ ನೀರೈತಿ ಕತ್ತಲ್ದಾಗ ಹೆಂಗೆ ಕಾಣುವಂತ ಆದರೆ ಬ್ರಿಡ್ಜ್ ಮಾತ್ರ ನೋಡ್ಬೋದು ಯಾವ ರೀತಿ ಇದೆ ಅಂತೇಳಿ ಗಾಡಿನ ಮುಂದೆ ಹೋಗುತ್ತೆ ಹೆವಿ ಆಫ್ ರೋಡಿಂಗ್ ಹೆವಿ ಒಂದು ಗಾಡಿ ಕೈ ಕೊಟ್ಬಿಟ್ಟೈತಿ ಅರುಣ್ ಬೈದ್ ಗಾಡಿ ಐತ್ಲಾ ಸ್ವಲ್ಪ ಕ್ಲಚ್ ಪ್ಯಾಡ್ ಹೋಗೈತೆ ಅಂತೇಳಿ ಕೈ ಕೊಟ್ಬಿಟ್ಟೈತಿ ಅದಕ್ಕೆ ಐತ್ಲ ಏನು ಜುಗಾಡ್ ಮಾಡತ್ತೀವಿ ನೋಡ್ರಿ ಒಂದು ಸ್ವಲ್ಪ ಇವೆಲ್ಲ ಬೆಲ್ಟ್ ಅದಾವಲ್ಲ ಎಲ್ಲರೂ ಬೆಲ್ಟ್ ತೆಗ್ದಿವಿ ಎಲ್ಲರೂ ಬೆಲ್ಟ್ ಅದಾವಲ್ಲ ಎಲ್ಲರೂ ಬೆಲ್ಟ್ ಅದಾವಲ್ಲ ಬೆಲ್ಟ್ ತೆಗದ ಅದು ಕಟ್ಕೊಂಡ್ ಐತ್ಲಾ ಈಗ ಐತ್ಲಾ ಮೇಲೆ ಹಚ್ಚಾತೀವಿ ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ ಯಾರು ಬರೆದ ಕತೆಯೋ ನಮಗಾಗಿ ಬಂದವೆತೆಯೋ ನೋಡ್ರಿ ಇಷ್ಟೆಲ್ಲ ಕಷ್ಟ ಮಾಡ್ಕೊಂಡು ಈ ರೀತಿ ದುಷ್ಕೊಂಡ್ ಹೊಂಟಿವಿ ಇನ್ನು 2 ರಿಂದ 3 ಕಿಲೋಮೀಟರ್ ಐತಿ ಇಷ್ಟ ಐತ್ಲ ಇನ್ನು 2 ರಿಂದ 3 ಕಿಲೋಮೀಟರ್ ಐತ್ಲ ಈ ರೀತಿ ದುಷ್ಕೊಂಡು ಹೋದ್ಮೇಲೆ ಈ ರೀತಿ ನೋಡ್ಬೋದು 2 ಬೆಲ್ಟ್ ಅದಾವ ಈ ಎಲ್ಲರೂ ಬೆಲ್ಟ್ ತಕ್ಕೊಂಡು ಇದು ಕಟ್ಟಿ ಒಯ್ಯಾತೀವಿ ಯಾಕಂದ್ರೆ ಬೇರೆ ಆಪ್ಷನ್ ಇಲ್ಲ ಮಾತ್ರ ಲೈಫ್ ಟೈಮ್ ಮೆಮೊರಿಬಲ್ ಮೂಮೆಂಟ್ ಇಂಥ ಕತ್ತಲ ರಾತ್ರಿಯಲ್ಲಿ ಇಂಥ ಕತ್ತಲ ಕಾಡಲ್ಲಿ ನಮ್ಮ ಪಯಣ ಭಾಳ ಕಷ್ಟ ಐತಿ ಇಂಥದ್ರಾಗ ಬಂದ್ರವರು ಗಾಡಿಗೆ ಕಟ್ಬಿಟ್ಟಾರ ಹಿಂಗೆ ಗಾಡಿ ಕಟ್ಕೊಂಡು ಹಿಂಗೆ ಬಂದ್ರೆ ನೋಡ್ರಿ ಗಾಯ್ಸ್ ಈಗ ಅಂತೂ ಇಂತೂ ಇಲ್ಲ ಗಾಡಿ ತಂದು ಇಲ್ಲಿ ನೋಡ್ಬೋದು ಇಲ್ಲೇ ನಿಂತಿದ್ದು ಗಾಡಿ ಹಗ್ಗ ಕಟ್ಕೊಂಡು ಎಲ್ಲ ಮಾಡ್ಕೊಂಡು ಬಂದು ಇಲ್ಲಿ ನೋಡ್ರಿ ಸಚಿನ್ ಐತ್ಲ ನೀರಿನಾಗೈತಿ ಎಲ್ಲ ಹೇಳ್ರಿ ಸಚಿನಣ್ಣ ನೋಡ್ರಿ ಬೈ ಹಿಂಗಾಗಿದಿ ಅಫೋರ್ಡಿಂಗ್ ಮಾಡಿದ್ಮೇಲೆ ಸ್ವಲ್ಪ ಕೇರ್ ಮಾಡ್ಕೊಂಡು ಚಲೋ ಅಂತ ತೊಗೊಂಬರ್ರಿ ಹಿಂಗಾದ್ರೆ ಹಿಂಗೆ ಸ್ವಲ್ಪ ಪ್ರಾಬ್ಲಮ್ ಭಾಳ ಆಗಿದೆ ಹೌದು ನೋಡ್ಕೊರಿ 1 hour later ಗೋದಾಮ ಮಠ ಶಿವಪುರ ಮಠ ಇದೈತ್ಲ ಇದ್ರ ಬಗ್ಗೆ ನಿಮ್ಗೆ ಐತ್ಲ ನೈಟ್ದಾಗ ಹೆಂಗೆ ಇರ್ತೈತಿ ಏನೇನಿಲ್ಲ ನಿಮಗೆ ತೋರಿಸ್ತೀನಿ ಎಲ್ಲ ಬ್ಯಾಗ್ ಎಲ್ಲ ನಮ್ಮ ಬ್ಯಾಗ್ ಅದಾವಲ್ಲ ಇಲ್ಲೇ ಇಟ್ಟಿವಿ ನಾವೀಗ ಮತ್ತು ಇಲ್ಲಿ ನೋಡ್ಬೋದು ಒಂದು ಸಣ್ಣ ರೂಮು ಐತಿ 24 hours ಈ ಜಾಗದ ಮೇಲೆ ಬಂದಾಗ ಮಲ್ಕೊಳಕ ಮತ್ತು ಇರಾಕ ಅವಕಾಶ ಐತಿ ಮತ್ತು ಹಾಸಿಗೆಗಳು ನೋಡ್ಬೋದು ಹಾಸಿಗೆಗಳಲ್ಲೆಲ್ಲ ಇಲ್ಲದಾವ ಮತ್ತು ಚಾರ್ಜಿಂಗ್ ಅಂದ್ರೆ ಚಾರ್ಜಿಂಗ್ ಪಾಯಿಂಟು ಕೂಡ ಇಲ್ಲೇ ಐತಿ ನೋಡ್ರಿ ಇಲ್ಲಿ ನೋಡ್ಬೋದು ಫ್ರಿಜ್ದಾಗ ಈ ರೀತಿ ಫ್ರಿಜ್ದಾಗೆಲ್ಲ ಐತಿ ವ್ಯವಸ್ಥೆ ಈ ರೀತಿ ಐತಿ ನೋಡ್ರಿ ಮತ್ತು ಫ್ರಿಜ್ದಾಗ ನಾವು ಬೆಳಗ್ಗೆ ಕಾಫಿ ಕುಡಿಯಾಕ ಹಾಲಿನ ಪಾಕೆಟ್ ತಂದೀವಿ ಮತ್ತು ಐತಲ್ಲ ಇಲ್ಲಿ ಕಿಚನ್ ರೂಮ್ ಐತಿ ಕಿಚನ್ ರೂಮು ನಿಮಗೆ ತೋರಿಸ್ತೀನಿ ಬರ್ರಿ ಟೈಮ್ದಾಗ ಈ ರೀತಿ ಕಿಚನ್ ಐತಿ ನೋಡ್ರಿ ಇದು ಮಠದ ಇದೆಲ್ಲ ಅಡುಗೆ ಸಾಮಾನು ಅದಾವ ಇವೇನದಾವ ರೀ ಬೇಳೆ ಖಾರ ಪುಡಿ ಇದೆಲ್ಲ ಸಂಗ್ರಹಣೆ ಮಾಡಿ ಇಟ್ಟಾರ ನೋಡ್ರಿ ಉಪ್ಪು ಖಾರ ಮಸಾಲೆ ಪದಾರ್ಥಗಳೆಲ್ಲ ಇಲ್ಲೇ ಇಟ್ಟಾರ ಮತ್ತು ಅಡುಗೆ ಮಾಡೋಕೆ ಈ ರೀತಿ ಹಳೆ ಕಾಲದ ಒಲೆಗಳು ಅದಾವ ನೋಡ್ರಿ ಐತಿ ಇದು ನೋಡ್ಬೋದು ಈ ರೀತಿ ಐತಿ ಮಸ್ತ್ ಎಷ್ಟು ಗಂಟೆಗೆ ಮಾಡಿರಿ ಅಡುಗೆ ಈಗ 7 ಗಂಟೆಗೆ ಮಾಡಿರಿ
ಎಷ್ಟು ಮಂದಿ ಬಂದ್ರಿ ಇವತ್ತು? ಯಾವಾಗ ಮಂದಿ ಬರ್ತಾರೆ ಇಲ್ಲಿ? ಸೆಪ್ಟೆಂಬರ್ ಅಕ್ಟೋಬರ್ ಹಂಗೆ ಬರ್ತಿರ್ತಾರೆ. ಇಲ್ಲಿ ನೀವು ಸೇವೆ ಮಾಡಕ್ಕೆ ಬಂದಿರಿ? ನಿಂಗೆ ಸೇವೆ ಮಾಡಕ್ಕೆ ಬಂದಿರಿ? ಎಲ್ಲಿಂದ ಬಂದಿರಿ? ಧಾರವಾಡದಿಂದ ಬಂದಿರಿ. ಓಕೆ, ಅವ್ರು ಧಾರವಾಡದಿಂದ ಬಂದಾರ ನೋಡ್ಬೋದು. ಈಗ ಐತ್ಲ ಊಟ ಮಾಡತ್ತಾರ, ನಾನು ಆಮೇಲೆ ಊಟ ಮಾಡ್ತೀನಿ. ಹಾಯ್. ಕ್ಯೂಟಿ. ಈ ರೀತಿ ಬೇಕು ಐತೆ ನೋಡ್ರಿ ಇಲ್ಲಿ. ಬರ್ರಿ ಹೊರಗೆ ಹೋಗೋನು. ಅವರೆಲ್ಲ ಐತ್ಲ ಹೊರಗೆ, ನಮ್ಮ ಹುಡ್ರು ನಮ್ಮ ಗೈಸ್ ಎಲ್ಲ ಹೊರಗೆ ಎಂಜಾಯ್ ಮಾಡತ್ತಾರ. ಜೋಕಾಲಿ ಆಡೋದು, ಕ್ಯಾರಮ್ ಆಡೋದು ಅವರೆಲ್ಲ ಅದು ಮಾಡತ್ತಿ. ಒಂದು ದೊಡ್ಡದು ಆದ ಒಲೆ ಐತಿ, ಇಲ್ಲೆಲ್ಲ ಒಲೆ ಹಚ್ಚಿರ. ಬೆಳಗ್ಗೆ ಬಿಸಿನೀರು ಬೇಕಾದ್ರೆ ಬಿಸಿನೀರು ಕಾಶಿ ಜಳಕ ನಾವು ಮಾಡ್ಬೋದು. ಇಲ್ಲಿ ಮುಖ ಮತ್ತು ಜಳಕ ಮಾಡೋಕ್ಕೆ ಮತ್ತು ಫ್ರೆಶ್ ಅಪ್ ಆಗೋಕ್ಕೆ ಈ ಜಾಗ ಐತೆ ನೋಡ್ರಿ. ಈ ರೀತಿ ಐತಿ. ಈ ಮಠದ ಅಡ್ರೆಸ್ ಎಲ್ಲ ನಿಮ್ಗೆ ನಾನು ಕೆಳಗೆ ಹಾಕಿರ್ತೀನಿ. ಇದು ಮಠದ ಅಡ್ರೆಸ್ಸ. ನೀವು ಐತ್ಲ ಏನಾದರೂ ಪೀಸ್ಫುಲ್ಲಾಗಿ ಮೈಂಡ್ ಬೇಕಿತ್ತಂದ್ರೆ ಇಂಟರ್ನೆಟ್ ಇಲ್ದ ಒಂದು ಸಂಪರ್ಕ ಮಾಡ್ಕೋಬೇಕಂದ್ರೆ ಈ ಸ್ಪಾಟಿಗೆ ಬರ್ಬೋದು. ನೋಡ್ಬೋದು ಸರಿಯಾಗಿ 1 ಗಂಟೆ ಆಗೋಕೆ 1 ನಿಮಿಷ ಕಮ್ಮಿ ಐತಿ. ಚಿನ್ ಬಾಯ್, ಅರುಣ್ ಬಾಯ್, ನಾಗು ಇವರೆಲ್ಲ ಐತ್ಲ ಹಿಂಗೆಲ್ಲ ಹಾಸಿಗೆ ಹಾಕ್ಕೊಂಡಿವಿ. ಈ ಹಾಸಿಗೆ ಹಾಕ್ಕೊಂಡು ಈ ಪ್ಲೇಸ್ದಾಗ ನಾವು ಮಲ್ಕೊಳತ್ತೀವಿ ನೋಡ್ರಿ. ಇವತ್ತು ಐತ್ಲ ಸ್ಟೇ ಇಲ್ಲೇ ಮಾಡತ್ತೀವಿ. ರಾತ್ರಿ 1 ಗಂಟೆ ಮಟ್ಟ ನಾವು ಭಾಳಷ್ಟು ಕುಣಿದಾಡೀವಿ, ಭಾಳ ಜಿಗ್ದಾಡೀವಿ, ಭಾಳಷ್ಟು ವಿಷಯಗಳನ್ನ ಡಿಸ್ಕಸ್ ಮಾಡೀವಿ. ಬಾಕಿ ಐತೆ ಅನ್ಸಾದೈತಿ ಮುಂದೆ. ಗುಡ್ ನೈಟ್ ಬ್ರೋ. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್. ಓಕೆ. ಶಿವಪುರ ಉಳ್ವಿ ತಾಲೂಕು, ಜೋಯಿಡಿ, ಉತ್ತರ ಕನ್ನಡ ಜಿಲ್ಲೆ. ಇದು ಆಶ್ರಮ ಭಾಳ ಅಂದ್ರೆ ಭಾಳ ಹಳೆ ಆಶ್ರಮ ಐತಿ. ಎಲ್ಲ ಹಳೆ ಕಾಲದ ವಸ್ತುಗಳು ನೋಡ್ತಾ ಇದ್ರೆ ಮಜಾ ಬರ್ತೈತಿ. ಮತ್ತು ಇಂಥ ಜಾಗದಲ್ಲಿ ಬಂದ್ರೆ ಇನ್ನಾದರೂ ಭಾಳ ಅಂದ್ರೆ ಭಾಳ ಮೈಂಡ್ ಎಲ್ಲ ಪೀಸ್ಫುಲ್ ಆಗ್ತೈತಿ. ಮತ್ತು ಐತ್ಲ ನನ್ನ ಲೈಫ್ದಾಗ ನಾ ಇಂಥ ಎಕ್ಸ್ಪೀರಿಯೆನ್ಸ್ ತೊಗೋತಿರೋದು ಫಸ್ಟ್ ಟೈಮ್. ಅದು ಐತ್ಲ ಹಿಂಗೆ ಮಠದಾಗ ಬಂದು ಸ್ಟೇ ಮಾಡಿದ್ದ. ಮತ್ತು ಬರೋತ್ತಾಗ ಏನರ ಒಂದು ಸ್ವಲ್ಪ ತೊಗೊಂಬರ್ರಿ, ಅಂದ್ರೆ ತಿನ್ನಾಕ ಉಣ್ಣಾಕ. ಮತ್ತು ಇಲ್ಲಿ ಕಾಯಿಪಲ್ಯ ಅವರೆಲ್ಲ ತೊಗೊಂಬರ್ರಿ. ಇದೈತಲ್ಲ ಸರ್ಕಾರ ಅಂಡರ್ ಒಳಗೆ ಬರೋಲ್ಲ, ಸಂಘ ಸಂಸ್ಥೆಗಳ ಅಂಡರ್ ಒಳಗೆ ಬರೋಲ್ಲ. ಇದೈತಲ್ಲ ಭಕ್ತಾದಿಗಳಿಂದ ನಡೆಯುವಂಥ ಒಂದು ಆಶ್ರಮ ಐತಿ. ಅದಕ್ಕೆ ನೀವು ಬರೋತ್ತಾಗ ಏನಾದರೂ ತೊಗೊಂಬಂದ್ರೆ ಭಾಳ ಅಂದ್ರೆ ಭಾಳ ಒಳ್ಳೆ ವಿಷಯ. ಇದೆಲ್ಲ ಕ್ಲೀನ್ ಮಾಡತ್ತಾರ. ಮಾಡಲಿ. 5 ಮಂದಿ ಕೆಳ ಮುಕ್ಕೊಂಡಿದ್ರು, ಇನ್ನೊಬ್ಬರು 5 ಮಂದಿ ಇಲ್ಲ ಮ್ಯಾಲೆ ಮುಕ್ಕೊಂಡಿರು. ಇಲ್ಲೆಲ್ಲ ಶರಣರು ಅದಾರ. ಅವ್ರ ಹೆಸರು ಬರ್ತಾರ, ನೋಡ್ಕೊರಿ ಒಂದು ಸ್ವಲ್ಪ. ಕೆಲವೊಬ್ಬರು ಮಹನೀಯರು ಭಾಷಣ ಮಾಡ್ತಿರ್ತಾರೆ. ಭಾಷಣ ಮಾಡುತ್ತಾಗ ನೀವೆಲ್ಲ ಅಲ್ಲಿ ಕುಂತಿರ್ಬೋದು. ಮತ್ತು ಇಲ್ಲಿ ಅವರೆಲ್ಲ ಭಾಷಣ ಮತ್ತು ಅವರ ವಚನಗಳು ಎಲ್ಲ ಹೇಳ್ತಿರ್ತಾರೆ. ತೆಗೆದು ಓದ್ಬೋದು. ಇಲ್ಲೊಂದು ಫ್ರಿಜ್ ಇತ್ತು, ಅದು ಫ್ರಿಜ್ ತೋರಿಸಿದ್ನಿ. ಮತ್ತು ಇಲ್ಲ ಇವತ್ತೈತಲ್ಲ ಬೆಳಗ್ಗೆ ಇಲ್ಲಿ ಲೈಟ್ ಇಲ್ಲ, ಅಂದ್ರೆ ಬೆಳಗ್ಗೆ ಲೈಟ್ ಇಲ್ಲ, ಲೈಟ್ ಎಲ್ಲ ಹೋಗ್ಯಾವ. ಚಾರ್ಜಿಂಗ್ ಇಡ್ಬೇಕಂದ್ರೆ ಪವರ್ ಬ್ಯಾಂಕ್ ತಂದಿದ್ರೆ ಭಾಳ ಅಂದ್ರೆ ಭಾಳ ಚಲೋ ಹೌದು. ಈಗ ಇಲ್ಲ ಅಡ್ಡಿಯಾದಾಗ ನಾವು ಕಿಚನ್ ಕಡೆ ಬಂದೀವಿ. ಕಿಚನ್ ನೋಡ್ರಿ ಹೆಂಗೈತೆ ಅಂತೇಳಿ. ಈ ರೀತಿ ಕಿಚನ್ ಐತಿ. ಮತ್ತು ಇಲ್ಲಿ ನೋಡ್ರಿ ಆಗ್ಲೇ ಹೇಳಿ ಕಾಫಿ ಮಾಡ್ಬೇಕಂತೇಳಿ ನಮ್ಮ ಗಿರೀಶ್ ಕಾಫಿ ಮಾಡತ್ತ ನೋಡ್ರಿ. ಹಾಯ್ ಗಿರೀಶ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಶರಣು ಶರಣ ಏನು ಮಾಡತ್ರಿ? ಏನಿಲ್ಲ, ಎಲ್ಲರಿಗೂ ಹುಡುಗರಿಗೆ ಹೊರದಾಗಿನವ್ರಿಗೆ ಅಣ್ಣಗಳಿಗೆಲ್ಲ ಕಾಫಿ ಮಾಡಿಕೊಡತ್ತವು. ಮತ್ತು ಇವತ್ತು ಸ್ಪೆಷಲ್ ಟೊಮ್ಯಾಟೊ ರೈಸ್ ಮಾಡತ್ತಾರ. ಬಾಗಡ್ಡಿ ಮತ್ತು ಟೊಮ್ಯಾಟೊ ಎಲ್ಲ ಉತ್ಕೊಂಡಾರ. 1 hour later. ಅಡ್ಡ ಐತಿದ ಕಟ್ಗಿದ ಅಡ್ಡ. ಇಲ್ಲೆಲ್ಲ ಕಟ್ಗೆ ಮುರಿಯತ್ತಾರ. ಮತ್ತು ಮುರಿದಿದ್ದು ಕಟ್ಗೆ ಐತಲ್ಲ ನಮ್ಮ ಗೈಸ್ ಅರುಣ್ ಬಾಯ್, ಲಕ್ಷ್ಮಣ, ರವಿ, ನಾಗು ಮತ್ತು ಶಿವಣ್ಣ ಇಲ್ಲಿಂದ ಸಪ್ಲೈ ಮಾಡಿ ಕಿಚನ್ ರೂಮಿಗೆ ಹಾಕತ್ತಾರ ನೋಡ್ರಿ. ಇಲ್ಲಿ ನೋಡ್ಬೋದು ಒಂದು ಶೆಡ್ ಐತಿ. ಮಳೆ ನೀರೆಲ್ಲ ಬಿದ್ದು ಕಟ್ಗೆ ಎಲ್ಲ ಆಶಯವಾಗ್ಬಿಡೋದು ಅಂತೇಳಿ ಈ ಶೆಡ್ ಒಳಗೆ ಸರಿಯಾಗಿ ಕಟ್ಗೆ ಎಲ್ಲ ಇಟ್ಕೊಂಡಿದ್ದೈತಿ. ಇದು ಶೆಡ್ ಒಳಗೆ ಎಲ್ಲ ಕಟ್ಗೆ ಎಲ್ಲ ಮುರಿದಿದ್ದು ಎಲ್ಲ ಮಾಡಿದ್ದು ಅದಾವ. ಮತ್ತು ನೋಡ್ಬೋದು ಯಾವ ರೀತಿ ಐತೆ ಅಂಥೇಳಿ. ಮತ್ತು ಐತಲ್ಲ ನಮ್ಮ ಹುಡ್ರು ಐತಲ್ಲ ಈ ಕಟ್ಗಿನ ಇಲ್ಲಿ ಹೋಗ್ಕೊಂಡು ಮತ್ತು ಅಲ್ಲಿ ಹೋಗ್ಕೊಂಡು ಇವೆಲ್ಲ ಬರೋಬ್ಬರ ಕಿಚನ್ ರೂಮ್, ಆಶ್ರಮದ ಒಂದು ಅಡುಗೆ ರೂಮ್ ಐತಲ್ಲ ಆ ಕಡೆ ಎಲ್ಲ ಸರಿಯಾಗಿ ನೀಟಾಗಿ ಇಟ್ಕೊಳತ್ತಾರ. ಅಳಿಲ್ ಸೇವೆ ಮಾಡತ್ತಾರ ನೋಡ್ರಿ. ಈ ಆಶ್ರಮಕ್ಕೆ ಬಂದಾಗ ಈ ರೀತಿ ಒಳ್ಳೆ ಕೆಲಸ ಮಾಡತ್ತಾರ. ಇನ್ನು ರಾತ್ರಿಯಲ್ಲಿ ಸಿಕ್ಕಿಲ್ಲ, ಎಲ್ಲಿ ಹೋಗಿದ್ರಿ? ಬೇಗ ಮುಕ್ಕೊಂಡ್ರಿ ರಾತ್ರಿ. ರವಿ ಬಾಯ್ ನೀನು ರಾತ್ರಿ ಫುಲ್ ಟಯರ್ಡ್ ಆಗಿದ್ದ, ಬಂದ ಅದಕ್ಕೆ ಮಕ್ಕೊಂಬಿಟ್ಟಿದ್ದ. ಇಲ್ಲಿ ನೋಡ್ಬೋದು ಈಗ ಬೆಳಗ್ಗೆ ಎದ್ದ ರವಿ ಬಾಯ್ ಇಲ್ಲ ಕೆಲಸದ ಮೇಲೆ ಹತ್ಬಿಟ್ಟಾನ. ಬೆಳಗ್ಗೆ ಎದ್ದು ವರ್ಕೌಟ್ ಮಾಡತ್ತಾರ. ಯಾವತ್ತರ ಬಂದಿದ್ರಿ ಏನು ಯಾವತ್ತರ ಇಂಥ ಆಶ್ರಮಕ್ಕೆ ಹೋಗಿದ್ರಿ? ಹಾಂ, ಇಲ್ಲಿ ನೋಡ್ಬೋದು ಇಲ್ಲೆಲ್ಲ ಕಟ್ಗೆ ಇಟ್ಟಿದ್ದು ಇಲ್ಲ. ಶಿವಣ್ಣ ಹೋಗಿ ಆ ಕಡೆ ಸಪ್ಲೈ ಮಾಡತ್ತಾನ. ಏನು ಮಾಡತ್ರಿ? ಇದೊಂದು ನಮ್ದು ಅಳಿಲ್ ಸೇವೆ ಅಂತ. ಅಳಿಲ್ ಸೇವೆ. ಅಲ್ಲಿಂದ
ಒಂದೊಂದು ಕೊಡತ್ತ ರಾಜು ಬೈತ್ಲ ಎಲ್ಲ ನೀಟಾಗಿ ಇಟ್ಕೊಳತ್ತಾರ ನೋಡ್ರಿ ಕಟ್ಗೆ. ವಾಟೆ ತೊಳೆದು ಕಾಫಿ ಮಾಡ್ಯಾರ. ಕಾಫಿ ತೊಗೊಂಡು ಅಂತ ನೋಡ್ಬೋದು. ಇಲ್ಲಿ ಕಾಫಿ ಹಾಕಿ ನೋಡ್ರಿ ನಾವು ಬೆಳಗ್ಗೆ ಎದ್ದಿಲ್ಲ ಕಾಫಿ ಕುಡಿಯೋಕೆ ಬಂದಾನ. ಚೆಸ್ ಮಾಡೋ ಚೆಸ್ ನೋಡ್ಬೋದು. ರವಿ ಬೈ ಅನ್ಕೊಂತಾನೆ ಬೆಳಗ್ಗೆ ಎದ್ದ ಕಾಫಿ ಕುಡಿಯೋಕೆ. ಓಕೆ ಚೆಸ್ ಚೆಸ್ ನೋಡ್ಬೋದು. ರಾಜು ಬೈ ಚೆಸ್, ಅರುಣ್ ಚೆಸ್, ಲಕ್ಕನ್ ಬೈ ಚೆಸ್, सचिन भाई चेस चेस. Would you be fine if I leave by the time the sun is out? I do not need a better show, I will be fine. Just let me go. ನಾಷ್ಟಕ್ಕಂತೇಳಿ ಟೊಮೆಟೊ ಬಾತ್ ಮಾಡೀವಿ ನೋಡ್ಬೋದು. ಟೊಮೆಟೊ ಬಾತ್ ಈಗೈತ್ಲ ನಾನು ತೊಗೊಂಡಿಲ್ಲ ಟೊಮೆಟೊ ಬಾತ್ ಅದಷ್ಟೈತ್ಲ. ನಾಷ್ಟ ಮಾಡ್ತೀವಿ. ನಾಷ್ಟ ಮಾಡಿ ಇಲ್ಲಿಂದ ಜಾಗ ಖಾಲಿ ಮಾಡ್ತೀವಿ. ನೋಡ್ಬೋದು ಎಲ್ಲ ಭಕ್ತಾದಿಗಳಿಗೆ ಕರ್ಕೊಂಬರೋ ಜೀಪ್ ಇಲ್ಲೇ ಐತಿ. ಕರ್ಕೊಂಬರೋ ಜೀಪ್ ಡ್ರೈವರ್ ಅಣ್ಣನೂ ಇಲ್ಲೇ ಅದಾರ ನೋಡ್ಬೋದು. ಅವ್ರಿಗೂ ಕೂಡ ಹಾಯ್. ಹೆಂಗಣ್ಣ ಹೆಂಗೆ ಬರ್ತಾರೆ ಭಕ್ತಾದಿಗಳು ಇಲ್ಲಿ ಮತ್ತು ಏನು ಹೇಳ್ತಾರೆ? ಎಲ್ಲರೂ ಬಂದರು ಸೇವಾನು ಮಾಡ್ತಾರೆ ಭಕ್ತರು ಬಂದವರು. ಹ್ಞೂ ಅಣ್ಣ, ಮತ್ತು ಎಲ್ಲ ಬಂದವರು ನೋಡಿ ಎಲ್ಲ ದರ್ಶನ ಎಲ್ಲ ಮಾಡ್ಕೊಂಡು ಹೋಗ್ತಾರೆ. ಯಾವ ಪ್ಲೇಸ್ ತೋರಿಸ್ತೀರ ನೀವು? ಜನ ಫಾಸ್ಟ್ ಪ್ಲೇಸ್ ಇದಾವ. ಹಾಂ, ಈಗ ನಾವು ಈ ರೂಟಿಗೆ 3 ಪ್ಲೇಸ್ ತೋರಿಸ್ತೀವಿ. ಯಾವ್ಯಾವ ಹೆಸರು? ಇದು ಹ್ಯಾಂಗಿಂಗ್ ಬ್ರಿಡ್ಜ್ ಅಲ್ಲಿ ಬಸವಧಾಮ ಆಶ್ರಮ ಅಂತ ಒಂದು. ಇಲ್ಲಿ ಬಂದರೆ ಎಲ್ಲರಿಗೂ ನಾಷ್ಟ ಮತ್ತು ಊಟ ಎಲ್ಲ ವ್ಯವಸ್ಥೆ ಇರ್ತದೆ. ಮತ್ತು ಇರ್ಲಿಕ್ಕೂ ವ್ಯವಸ್ಥೆ ಇರ್ತದೆ. ಇಲ್ಲಿ ಒಂದು ಇದಿದ್ದಾರೆ ಸ್ವಾಮಿಗಳಿದ್ದಾರೆ, ಚನ್ನಬಸವಣ್ಣ ಅವರೆಲ್ಲ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ಮತ್ತು ಇಲ್ಲಿ ಮಹಾಮನೆ ಅಂತ ಒಂದು ಗವಿ ಇದೆ. ಅದು ಬಿಟ್ಟರೆ ಆಕಳ ಗವಿ, ರುದ್ರಾಕ್ಷ ಮಂಟಪ ಇಂಥವೆಲ್ಲ ಗವಿಗಳು ಇದ್ದಾವೆ. ಎಲ್ಲ ಬಸವಣ್ಣವರ ಅಕ್ಕನಾಗಮ್ಮರು ಇದು ತಪಸ್ಸೆ ಮಾಡಿದ್ದಾರೆ. ಈಗ ಎಲ್ಲಿಂದ ನೀವು ಕರ್ಕೊಂಬರ್ತೀರಿ ಭಕ್ತಾದಿಗಳಿಗೆ? ಉಳ್ವಿಯಿಂದ ಕರ್ಕೊಂಬರ್ತೀರಿ. ಚಾರ್ಜ್ ಅಣ್ಣ? ಇದು 1750 ರೂಪೀಸ್, 1750 ಭಕ್ತಾದಿಗಳು ಬರತ್ತಾರ. ಇಂಥ ಜೀಪ್ ಒಳಗೈತಲ್ಲ ನಿಮ್ಗೆ ಕರ್ಕೊಂಬರತ್ತಾರ. ಹೆಲೋ ಸರ್, ಎಲ್ಲಿಂದ ಬಂದಿರಿ ನೀವು? ಹುಬ್ಳಿಯಿಂದ. ಏನೇನು ಪ್ಲೇಸ್ ನೋಡಿದ್ರಿ ಈಗ ಸದ್ಯಕ್ಕೆ? ಉಳಿವಿ. ಹಾಂ, ನೆಕ್ಸ್ಟ್ ಸೇತುವೆ ಹೋಗ್ತಾ ಇದ್ದೇವೆ. ಅದಾದ್ಮೇಲೆ ಆಶ್ರಮ, ಆದ್ಮೇಲೆ ನೆಕ್ಸ್ಟ್ ಹೋಗುದು ದಾಂಡೇಲಿ ಫಾಲ್ಸ್ ಇದೆ ಅಂತ ಅಲ್ಲಿ. ಅದೆಲ್ಲ ನೋಡಕ್ ಬಂದಿರಿ. ಹುಬ್ಳಿಯಿಂದ ಬಂದಿರಿ. ಸೂಪರ್ ಇದೆ, ನೇಚರ್ ಎಲ್ಲ ಸಾಕಾದಿದೆ. ಯಾರೇ ಬಂದ್ರು ಹೇಳ್ತೀವಿ, ಮತ್ತೆ ನನ್ನ ಫ್ರೆಂಡ್ಸಿಗೆ ಶೇರ್ ಮಾಡ್ತೀನಿ. ಓಕೆ, ತುಂಬಾ ಚೆನ್ನಾಗಿದೆ ನೇಚರ್. ಎಲ್ಲಿ ಬೇಕಾದ್ರೆ ಇರುತ್ತೆ, ಬಟ್ ಇಲ್ಲಿರುವಂತ ನೇಚರ್ ಎಲ್ಲಿ ಇಲ್ಲ. ಎಲ್ಲೂ ಇಲ್ಲ. ಇದೆಲ್ಲ ಕಾಡು ಒಳಗಿದೆ, ಫಾರೆಸ್ಟ್ ಒಳಗಿದೆಲ್ಲ. ಸೂಪರ್ ನೇಚರ್. ಟ್ರೆಕ್ಕಿಂಗ್ ಮಾತ್ರ ಎಕ್ಸ್ಪೀರಿಯನ್ಸ್ ಮಾಡಬೇಕು ಲೈಫಲ್ಲಿ. ಮಸ್ತ್ ಎಂಜಾಯ್. ಓಕೆ, ಈ ಆಶ್ರಮ ನೋಡಿರಿ? ನೋಡಿ, ತುಂಬಾ ನೆಮ್ಮದಿ ಇದೆ. ನೆಮ್ಮದಿ, ಪೀಸ್ಫುಲ್ ನೇಚರ್ ಒಳಗೆ ಇರೋದು ತುಂಬಾ ನೆಮ್ಮದಿ. ಎಲ್ಲ ಕಡೆ ನೋಡಿದೀನಿ, ಬಟ್ ಇದು ತರ ನೋಡಿಲ್ಲ, ಎಲ್ಲಿ ನೋಡಿಲ್ಲ. ಓಕೆ, ಬಟ್ ನೆಮ್ಮದಿ, ಆರಾಮಿದೆ ಪ್ಲೇಸ್. ಶೋಭಾ ಅಂದ್ರಿ. ಎಲ್ಲಿಂದ ಬಂದಿರಿ ನೀವು? ನಾವು ಹುಬ್ಳಿಯಿಂದ ಬಂದ್ವಿ. ಮತ್ತೆ ಹೆಂಗೆ ಅನ್ಸಿದ್ರಿ ಮಠ ನೋಡಿ? ಮಠದ ಬಗ್ಗೆ ಏನು ಹೇಳ್ತೀರಿ? ಮಠದ ಬಗ್ಗೆ ತುಂಬ ಚೆನ್ನಾಗೈತ್ರಿ ಮಠ. ಎಲ್ಲ ಪ್ಲೇಸ್ ನೋಡಿ ತುಂಬ ಸಂತೋಷ ಆಯ್ತು. ಹ್ಞೂ ರೀ, ಎಂಜಾಯ್ ಮಾಡಿದ್ವಿ ನಾವು. ಹುಬ್ಳಿಗೆ ಬರ್ಬೇಕಂತ ಭಾಳ ವರ್ಷದಿಂದ ಕಾಯ್ತಾ ಇದ್ವಿ. ಇವಾಗ ಕೂಡ ಬಂದೈತ್ರಿ ಇವಾಗ. ಹ್ಞೂ ರೀ, ನೋಡೋಕೆ ತುಂಬ ಚೆನ್ನಾಗೈತಿ. ಇನ್ನೂ ತುಂಬ ಪ್ಲೇಸ್ ಅದಾವ ಅಂತಿಲ್ಲ, ನೋಡೋಕೆ ಇಷ್ಟಪಡ್ತೀನಿ. ಓಕೆ, ನೀವೇನು ಹೇಳ್ತೀರಿ? ನೀವು ನೋಡಿ ಮಠ ನೋಡಿ ನಿಮ್ಗೆ ಹೆಂಗೆ ಅನ್ಸಿದ್ರಿ? ಭಾಳ ಚಲೋ ಅನ್ಸೈತಿ. ಆಮೇಲೆ ಇಲ್ಲಿ ನೇಚರ್ ನೋಡಿದ್ರೆ ಒಂಥರ ಏನೋ ರೋಮಾಂಚನ ಆಕತ್ ನನಗೆ. ಭಾಳ ಇದರಲ್ಲಿ ತಿಳ್ಕೋದ್ರಿಂದ ಭಾಳ ಅಂದ್ರೆ ದೈವ ಶಕ್ತಿಗಳು ಜಾಸ್ತಿ ಅದಾವೆ. ಹೌದು ರೀ, ಅದಕ್ಕೋಸ್ಕರವಾಗಿ ಇಲ್ಲಿ ಬಂದ್ರೆ ಸ್ವಲ್ಪ ಮನ್ ಶಾಂತಿ ನೆಮ್ಮದಿ ಇರ್ತೈತಿ ಅನ್ನೋ ಸಂಬಂಧ ನಾವು ಇಲ್ಲಿ ಬರೋದ್ರಿ. ಆಮೇಲೆ ನೇಚರ್ ಆತ, ಶಿವಪುರ ಆತ, ಮತ್ತು ಮುಂದೆ ಇಲ್ಲಿ ಅಕ್ಕಲ್ಗೈ ಆತ, ಎಲ್ಲ ಭಾಳ ಚೆನ್ನಾಗಿ ಒಬ್ಬರು ಬಂದು ಆಶ್ರಮ ಆಗಲಿ ಮತ್ತೊಂದಾಗಲಿ ಎಲ್ಲ ಬಂದು ನೋಡ್ಕೊಂಡು ಹೋದ್ರೆ ಮೈಂಡ್ ಎಲ್ಲ ಫ್ರೆಶ್ ಇರುತ್ತೆ. ಮತ್ತು ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನೋಡಿ. ಮತ್ತು ಇಲ್ಲ ಇಲ್ಲೇ ಇಲ್ಲ ಒಬ್ಬ ಅಜ್ಜನೂ ಅದನ, ಅವ್ರಿಗೂ ನೋಡ್ರಿ. ನಮಸ್ತೆ ಅಜ್ಜ, ನಿಮ್ಮ ಹೆಸರು? ಕಲ್ಲಪ್ಪ. ಕಲ್ಲಪ್ಪ. ಎಷ್ಟು ವರ್ಷದಿಂದ ಐತ್ರಿ ಇದು ಮಠ? 30 ವರ್ಷ. 30 ವರ್ಷದಿಂದ. ಮತ್ತು ಎಷ್ಟು ಭಕ್ತಾದಿಗಳು ಬರ್ತಾರೆ ಇಲ್ಲಿ? ಇವತ್ತು ಎಷ್ಟು ಮಂದಿ ಬಂದಾರ್ರಿ? ಒಂದು 20 30 ಮಂದಿ. ಇಲ್ಲೇ ಒಂದು ಐತ್ಲ ಒಂದು ದೇವಸ್ಥಾನ ಐತಿ. ಆ ದೇವಸ್ಥಾನ ನಿಮ್ಗೆ ವ್ಯೂ ಹೆಂಗೈತಿ ಅಂತೇಳಿ ತೋರಿಸಿ ನೋಡ್ರಿ. ಬೋದು ಯಾವ ರೀತಿ ಐತೆ ಅಂತೇಳಿ. ಇದು ನಂದಿ ಮಹಾರಾಜರು ಮತ್ತು ಗಣಪತಿ ಅವ್ರದ್ದು ಇಲ್ಲೇ ಅದಾರ. ಮತ್ತು ಇಲ್ಲೊಂದು ದೇವ್ರು ಐತಿ. ಇದು ಯಾವ ದೇವ್ರಿ? ದೇವಿ. ಯಾವ ದೇವಿ ರೀ? ಓಕೆ, ಇಲ್ಲಿ ನೋಡ್ಬೋದು. ಇಲ್ಲೊಬ್ರು ಮಾತಾ ದೇವಿ ಅದಾರ. ಓಕೆ, ಇಲ್ಲಿ ನೋಡ್ಬೋದು ಶಿವನ ಮೂರ್ತಿ ಐತಿ, ಒಂದು ಶಿವಲಿಂಗ. ಅದ್ರದ್ದು ದರ್ಶನ ಮಾಡ್ಕೋಬೋದು. ಏನೈತ್ರಿ ಅಲ್ಲಿ? ಏನೈತಿಲ್ಲ ಇನ್ನೊಂದು ಅಲ್ಲಿ ಹಿಂಗೆ ಒಂದು ಕಟ್ಟೆ ಉಂಟು.
ಕಟ್ಟೆ ಉಂಟು. ಓಕೆ, ನೀವೇನು ಮಾಡ್ತೀರಿ ಇಲ್ಲಿ? ನೀವು ಇಲ್ಲಿ ಎಲ್ಲ ಕೂಲಿ ಕೆಲಸ ಮಾಡ್ತೀರಿ. ಹೆಂಗೈತಿ ಎಲ್ಲ ಪ್ಲೇಸ್ ಎಲ್ಲ ಹೆಂಗೈತಿ? ಏನು ಅದ್ರ ಬಗ್ಗೆ ಏನು ಹೇಳ್ತೀರಿ? ಎಷ್ಟು ವರ್ಷದಿಂದ ಐತ್ರಿ ಮಠ ಇದು? ಎಷ್ಟು ಮಂದಿ ಬರ್ತಾರೆ ಭಕ್ತಾದಿಗಳು ಇಲ್ಲಿ? ಇಲ್ಲಿ ಭಾಳ ವರ್ಷದಿಂದ ಬರ್ತಾವ್ರಿ ಮಂದಿ. ಭಾಳ ವರ್ಷದಿಂದ ಮಂದಿ ಬರ್ತಾರೆ ರೀ. ಭಾಳ ಹಿಂದಿನಿಂದ ತಿರ್ಗಾಡ್ತಿ ಜಾತ್ರೆಗೆ ಉಳಿ ಜಾತ್ರೆ ಎಲ್ಲ ಬರ್ತಾ ಉಳಿತ್ರಿ. ಮತ್ತು ನೀವು ಎಲ್ಲ ಹೊಲದ ಕೆಲಸ ಮಾಡ್ತೀರಿ ಏನಿಲ್ಲ? ಮತ್ತು ಬರೋದು ಹೋಗೋದು ಹೆಂಗೆ ಮಾಡ್ತೀರಿ? ಭಾಳ ದೂರ ಆಗ್ತೈತಲ್ಲ ನಿಮ್ಗೆ? ಹೆಂಗೆ ಬರ್ತೀರಿ, ಹೆಂಗೆ ಹೋಗ್ತೀರಿ? ನಾವು ಹಿಂಗೆ ಇಲ್ಲಿಂದ ಯಲ್ಲಾಪುರ. ಹಾಂ ಅಲ್ಲಿ ಬೈಕ್ ಮೇಲೆ ಹೋಗುದೇ. ಅಲ್ಲಿ ಗಣೇಶ ಗುಡಿ ಹೌದ್ರಿ, ಅಲ್ಲಿ ಮಟ್ಟ ಬಸ್ ಬರ್ತದೆ. ಎಲ್ಲ ಅಲ್ಲಿಂದ ಬಸ್ ಬರ್ತೈತೆ. ಇಲ್ಲಿ ನೋಡೋದು ಬಸವ ಭಕ್ತಿ ಮಂಟಪ ಅಂತೇಳಿ ಐತಿ. ಒಳಗೆ ಬಂದು ನಾವು ಇಲ್ಲಿ ನೋಡ್ಬೋದು ಎಷ್ಟು ಚಲೋ ರೀತಿ ಐತಿ. POP ಎಲ್ಲ ಮಾಡಿದೈತಿ. POP ಮಾಡಿದ್ದ ಪೀಸ್ಫುಲ್ ಆಗೈತಿ. ಇಲ್ಲಿ ನೋಡ್ರಿ ವ್ಯೂ ಎಲ್ಲ ಹಂಗೈತಿ. ಈ ವ್ಯೂ ಐತಿ. ಮತ್ತು ಐತ್ಲ ಇಲ್ಲಿ ಇವು ಮೂರ್ತಿಗಳದಾವ ನೋಡ್ರಿ. ಅಕ್ಕ ಮಹಾದೇವಿ, ನಮ್ಮ ಬಸವೇಶ್ವರರು ಮತ್ತು ಇವರು. ಒಂದಿನ ಸ್ಟೇ ಮಾಡಿ ಈ ಆಶ್ರಮದಾಗ ಬಸವಧಾಮದಾಗ ಸ್ಟೇ ಮಾಡಿ ಈಗೈತ್ಲ ನಮ್ಮ ಪ್ರಯಾಣ ನಮ್ಮ ಊರ ಕಡೆ, ನಮ್ಮ ಬೆಳಗಾವಿ ಕಡೆ ಆರಂಭ ಮಾಡೀವಿ. ಮತ್ತು ಐತ್ಲ ನಮ್ಮ ಗಾಡಿ ಒಂದು ಗಾಡಿ ಐತ್ಲ, ಸಚಿನ್ ಬೈದ್ ಗಾಡಿ ಐತ್ಲ, ಅರುಣ್ ಬೈದ್ ಗಾಡಿ, ಸಚಿನ್ ಬೈದ್ ಗಾಡಿ. ಅವ್ರ ಗಾಡಿ ಸ್ವಲ್ಪ ಪ್ರಾಬ್ಲಮ್ ಕೊಟ್ಟೈತ್ಲ. ಅದ್ರ ಸಂಬಂಧ ಆ ಗಾಡಿನ ಮತ್ತು ನಮ್ಮ HFD ಲೆಕ್ಸ್ ತುಕ್ಷನ್ ಹೋಗ್ಬೇಕು. ನೋಡ್ಬೋದು ಆಲ್ರೆಡಿ ಗಾಡಿ ತೆಗ್ದಾರ. ಗಾಡಿ ಎಲ್ಲ ಮುಂದೆ ಹೊಂಟಾವ, ನಮ್ಮ ಗಾಡಿನೂ ಹೊಂಟೈತಿ. ನೈಟ್ದಾಗ ಒಂದು ಸ್ವಲ್ಪ ಬರೋಕೆ ಭಯ ಆಗ್ತೈತಿ. ಆದರೆ ಡೇದಾಗೆ ನಂಗೆ ಅನ್ಸಲ್ಲ, ಸ್ವಲ್ಪ ಮಜಾ ಬರ್ತೈತಿ. ಮತ್ತು ನೋಡ್ಕೊತ ವ್ಯೂ ಎಲ್ಲ ನೋಡ್ಕೊತ ಹೋದಾಗ ಹೋಗೋಕೆ ಇನ್ನೂ ಇಂಟ್ರೆಸ್ಟ್ ಬರ್ತೈತಿ ನೋಡ್ರಿ. ಊರಿನ ಇಲ್ಲೇ ಅದಾರ ನೋಡ್ರಿ, ಅದು ಅದಲ್ಲ ಚಲೋ ಆಯ್ತಾ? ಗಾಡಿ ಚಾಲೋ ಸಚಿನ? ಸ್ವಲ್ಪ ಮೂಮೆಂಟ್ ಆಗತ್ತೈತೆ ಅಂತ ಗಾಡಿ ಇನ್ನೂ ಚಾಲೂ ಆಗಿಲ್ಲ. ಗಾಯ್ಸ್ ತಾವೆಲ್ಲ ನೋಡ್ಬೋದು ಈ ರೀತಿ ಐತ್ಲ. ಗಾಡಿ ನಿಲ್ಸ್ಕೊಂತ ಹೊಂಟೀವಿ. ಯಾಕಂದ್ರೆ ಗಾಡಿ ಪಟ್ ಅಂತೇಳಿ ಮುಂದೆ ಹೋಗೋತ ಒಂದೊಂದು ಮೆಲ್ಲಕ್ಕೆ ತಳ್ಕೊತ ಅಗದಿಂದ ನನ್ನ ಗಾಡಿಯಿಂದ ಜಕ್ಕೊಂತ ಹೊಂಟೀವಿ ನೋಡ್ರಿ. ಅದು Feel the silence chasing me. Shadows follow me everywhere I go. Danger's near, I can feel it. Write my name, feel that flame. ಅವೆಲ್ಲ ನೋಡ್ಬೋದು. ಈಗ ಇದು ಬ್ರಿಡ್ಜ್ ನಿನ್ನ ರಾತ್ರಿ ತೋರಿಸಿದ ಕತ್ತಲ್ದಾಗ ನೀರೇನು ತೋರ್ಸೋಕ್ಕಾಗಿಲ್ಲ. ಆದರೆ ಈಗ ಡೇದಾಗ ನಿಮಗೆಲ್ಲ ನೀರು ತೋರಿಸ್ಬೋದು. ಬ್ರಿಡ್ಜ್ ಈ ರೀತಿ ಐತೆ ನೋಡ್ರಿ ಬ್ರಿಡ್ಜ್. ಇದು ನೋಡ್ಬೋದು ಹೆಂಗೈತಿ ಪ್ಲೇಸ್. ತಿಂಡಿ ವ್ಯೂ ಮಸ್ತ್ ಐತಿ. ಗಾಡಿ ಹೋಗೈತಿ. ಈಗ ಇನ್ನೊಂದು ಗಾಡಿ ಹೋಗತೈತಿ. ಮತ್ತು ಇನ್ನೊಂದು 2 ಗಾಡಿ ಬರುತ್ತಾವೆ. ಇದೇ ಬ್ರಿಡ್ಜ್ ಒಳಗೆ ಬರುತ್ತೆ. ಅಲ್ಲಿ ನೋಡ್ರಿ, ಅಲ್ಲಿ ಹುಡ್ರೆಲ್ಲ ಜಳಕ ಮಾಡತ್ತಾರ ನೋಡ್ರಿ. ಇಲ್ಲಿ ಪ್ರವಾಸಿಗರು ಭಾಳಷ್ಟು ಮಂದಿ ಬಂದಾರ. ಅವರು ಐತ್ಲ ಬಂದ ವ್ಯೂ ಎಲ್ಲ ಎಂಜಾಯ್ ಮಾಡತ್ತಾರ. ಮತ್ತು ಹತ್ರ ನಾವು ಬಂದೀವಿ. ಮತ್ತು ನಿಮಗೆಲ್ಲ ನಾ ತೋರಿಸತ್ತೀನಿ. ಮತ್ತು ಈ ಚಾನಲ್ಗಿನ್ನ ಯಾರ್ಯಾರು ಹೊಸಬ್ರಿದ್ರಲ್ಲ ಒಂದು ಲೈಕ್, ಒಂದು ಶೇರ್, ಒಂದು ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ಐತ್ಲ ಯಾಕಂದ್ರೆ ಇಂಥ ಹೊಸ ಪ್ಲೇಸಿಗೆ ಹೋದಾಗ ನಿಮಗೂ ಐತ್ಲ ನಾವು ಬ್ಲಾಗ್ ಮುಖಾಂತರ ತೋರ್ಸೋಕೆ ಟ್ರೈ ಮಾಡ್ತೀನಿ ಮತ್ತು ತೋರಿಸ್ತೀನಿ. ಚಲೋ ತಮ್ಮ ಹೊಳೆ ಐತಿ. ಮತ್ತು ಹೊಳೆ ಒಳಗೆ ಹ್ಯಾಂಗಿಂಗ್ ಬ್ರಿಡ್ಜ್ ಇಲ್ಲೂ ನೋಡ್ಬೋದು. ಇದೆಲ್ಲ ತೊಗೊಂಡೈತ್ಲ. ಈಗ ನಾನು ಇಲ್ಲೇ ಹೊಳಿದಾಗ ಜಳಕ ಮಾಡಕ್ಕೆ ಹೊಂಟೀನಿ. ಜಳಕ ಮಾಡೋಣಂತ ಹೊಳಿದಾಗ ಇದು ಕೂಡ ಮಸ್ತ್ ಐತಿ. ಆದರೆ ಒಂದು ಗಾಡಿ ಐತಲ್ಲ ಬಂದು ಗಾಡಿ ಮೇಲೆ ಏರುವಂತಂತೇಳಿ ಆ ಗಾಡಿದು ಐತಲ್ಲ ಅಲ್ಲಿ ಇನ್ನೊಂದು ಗಾಡಿ ತಂದು ಅದ್ರ ಮೇಲೆ ಹಾಕೋಣ ಸಲಾಗ ಮಾತಾಡೋ ಸಲಾಗ ನಮ್ಮ ಸಚಿನ್ ಬೈ ಮತ್ತು ಇನ್ನೊಬ್ಬರು ಇದ್ರು ಅವ್ರಿಗೆ ಕರ್ಕೊಂಡು ಹೋಗ್ಯಾರ. ತಾವೆಲ್ಲ ನೋಡ್ಬೋದು ಮೀನು ಐತ್ಲ. ನಿಮ್ಗೆ ಕಾಣತ್ತ ಇಲ್ಲ ಗೊತ್ತಿಲ್ಲ. ಝೂಮ್ ಮಾಡೋದು ನೋಡ್ರಿ. ನೋಡ್ಬೋದು. ಈಗ ಐತಲ್ಲ ನಮ್ಮ ಸಚಿನ್ ಬೈಕ್ ಐತಲ್ಲ, ನಾವೊಂದು ಗಾಡಿ ಮೇಲೆ ಹತ್ಸಿವಿ. बाइक 2 क्लच प्लेट हो गए थे.
ಸೊ ಯಲ್ಲಾಪುರಕ್ಕೆ ಹೋಗಿ ನಾವಿನ್ನು ಕ್ಲಚ್ ಪ್ಲೇಟ್ ಹಾಕೊಂಡು ನಮ್ಮ ಮುಂದಿನ ಪ್ರಯಾಣವನ್ನು ಬೆಳೆಸಬೇಕು. ಒಂದು ಒಂಟಿ ಆರಾಮ ನೀ ಆರಾಮ? ಹೆಂಗೈತಿ ಎಕ್ಸ್ಪೀರಿಯನ್ಸ್? ಫುಲ್ ಗಿಚ್ಚ ಇಲ್ತು ಏನು ಮಾಡೋ ಬರಲ್ಲ ಟೈಮ್ ಇವೆಲ್ಲ ಇಂಥ ಬಂದಾಗ ಆಗ್ಬೇಕು ಒಂದು ಸ್ವಲ್ಪ ಮಜಾ ಬರ್ತೈತಿ. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು? ಇರಲಿ ಏನು ಮಾಡಕ್ಕೆ ಬರಲ್ಲ. ಇಂಥವೆಲ್ಲ ನಾವು ಮೊದಲು ಎಕ್ಸ್ಪೀರಿಯನ್ಸ್ ಮಾಡಿಬಿಟ್ಟಿವಿ, ಈಗೂ ಮಾಡತ್ತೀವಿ. ಮತ್ತು ಅಭಿಷೇಕ್ ಭಾಯಿ ನೋಡ್ಬೋದು, ಇಲ್ಲೇ ಮಸ್ತ್ ವ್ಯೂ ಎಂಜಾಯ್ ಮಾಡತ್ತಾರೆ ಇಲ್ಲೇ ನಿಂತ. ಬರಲ್ಲ ಮತ್ತೆ ಈ ಕಡೆ ಬರ್ರಿ, ಈ ಕಡೆ ಬಂದು ನೋಡಿ ಬರ್ರಿ ನೋಡ. ರೋಡ್ ಐತೆ ನೋಡ್ರಿ, ಇಂಥ ರೋಡ್ದಾಗೆಲ್ಲ ಹೊಡ್ಕೊಂಡು ಬಂದಿದ್ದು. ರೋಡ್ ಐತಲ್ಲ ಕಟ್ಟಡ ರೋಡ್, ಇಂಥ ರೋಡ್ ಯಾವತ್ತು ಲೈಫ್ದಾಗ ನೋಡಿಲ್ಲ. ಗಾಡಿನೂ ಮುಂದೆ ಹೊಂಟಿದ್ದಿಲ್ಲ, ಅಂಥ ರೋಡ್ದಾಗ ಐತ. ನಾವು ಹೊಡ್ಕೊಂಡ ನಮ್ಮ ಬಸವಧಾಮ ಆಶ್ರಮಕ್ಕೆ ಹೋಗಿ ಒಂದು ದಿನ ಸ್ಟೇ ಮಾಡಿ ಅಲ್ಲೇ ಊಟ ಮಾಡ್ಕೊಂಡು ಬೆಳಗ್ಗೆ ಕಾಫಿ ಕುಡ್ದ ಮತ್ತು ನಾಷ್ಟ ಪಾಪ ಅವ್ರದ್ದು ಐತ್ಲ ಇಂಥದ್ರು ತೊಗೊಂಬಂದಾರ. ಅವ್ರದ್ದು ಗಾಡಿ ಐತ್ಲ ಬಂದು ಬಿದ್ದೈತಿ. ಇಂಥವು ಸೀನ್ ಭಾಳ ಆಗ್ತಾವ ಅನ್ಸತ್ತೆ ಇಲ್ಲಿ ಬಂದಾಗ. ಇದು ಸೀನ್ ನೋಡಕ್ಕೆ ಸಿಗ್ತೈತಿ. ಪಾಪ ಅವ್ರದ್ದು ಗಾಡಿ ಆಕ್ಟಿವ್ ಐತಿ, ಆಕ್ಟಿವ್ ಗಾಡಿ ಐತ್ಲ ಬಂದ್ಬಿಟ್ಟೈತಿ ನೋಡೋದಿಲ್ಲ. ಫಾರೆಸ್ಟೋರಿಂದ 14 ಕಿಲೋಮೀಟರ್ ಐತಿ ಮತ್ತು ಟೋಟಲ್ ಏನೋ 22 ಕಿಲೋಮೀಟರ್ ಐತ್ಲ. ಯಲ್ಲಾಪುರ ಮಠ ಹೋಗ್ಬೇಕು ಈ ಗಾಡಿ ತೊಗೊಂತ. ಅದಕ್ಕೆ ಈ ಗಾಡಿ ಐತ್ಲ ಹಂಗೆ ತೊಗೊಂಡು ಹೊಂಟೀವಿ. ಅರ್ಧ ದಾರಿಗೆ ಬಂದೀವಿ. ಇನ್ನೂ ಸ್ವಲ್ಪ ಹೊತ್ತೊಳಗೆ ಐತ್ಲ ಹೋಗ್ತೀವಿ. ಅಲ್ಲಿ ಹೋದ್ಮೇಲೆ ಐತ ಮಿಸ್ತ್ರಿ ಸಿಕ್ಕ ಅಂದ್ರೆ ಮಿಸ್ತ್ರಿ ಕಡೆ ಮಾಡಿಸ್ಕೋತೀವಿ. ಮಾಡಿಸ್ಕೊಂತೈತಲ್ಲ ನಮ್ಮ ಬೆಳಗಾವಿ ಕಡೆ ಹೋಗ್ತೀವಿ. ಇನ್ನೊಂದು ನಮ್ದು ಐತ ಪ್ಲ್ಯಾನ್ ಇತ್ತು ಏನಂದ್ರೆ ಉಳ್ವಿ ಕಡೆ ಹೋಗ್ಬೇಕಂತೇಳಿ. ಆದ್ರೆ ಆ ಪ್ಲ್ಯಾನ್ನ ನಾವು ಕ್ಯಾನ್ಸಲ್ ಮಾಡಿದ್ವಿ. ಯಾಕಂದ್ರೆ ಈ ರೀತಿ ಸಮಸ್ಯೆ ಆಗೈತಿ ಅಂತೇಳಿ ಪ್ಲ್ಯಾನ್ನ ಕ್ಯಾನ್ಸಲ್ ಮಾಡ್ತೀವಿ. ಆದ್ರೆ ಮುಂದಿನ ಸಲ ಬಂದಾಗ ಅದು ಈ ನಾವು ಹೋಗೋನು ಮತ್ತು ಕವರ್ ಮಾಡೋನು ನಿಮ್ಗೆ ತೋರಿಸ್ತೀನಿ. ನಾವು ಯಲ್ಲಾಪುರಿಗೆ ಬಂದೀವಿ. ಬಂದೈತಲ್ಲ ಈಗ ಸರ್ವಿಸ್ ಸೆಂಟ್ರ್ ಐತ್ಲ ಗಾಡಿದ, ಇಲ್ಲಿ ನಿಲ್ಸಿವಿ. ಅವ್ರು ಐತ್ಲ ಬಂದ್ ಮಾಡ್ಕೊಂಡು ಹೋಗ್ಯಾರ. ಫೋನ್ ಹಚ್ಚಾರ ಅಣ್ಣವ್ರು. ಅವ್ರು ಬಂದ ಮೇಲೆ ಐತ್ಲ ಗಾಡಿ ಮಾಡಿಸ್ಕೋಬೇಕು, ಮಾಡಿಸ್ಕೊನು ಅಂತ. ಮತ್ತು ಅದ್ರಕ್ಕಿಂತ ಪೈಲ ಐತ್ಲ ಗಾಡಿ ಕೆಳಗೆ ಇಳಿಸೋದೈತಿ. ನಾವು ಗಾಡಿ ಐತ್ಲ ಕೆಳಗೆ ಇಳಿಸೋನು. ಇವರ ಅಣ್ಣವ್ರು ಐತ್ಲ ಈ ಗಾಡಿನ ಆ ಗಾಡಿ ಹೊತ್ಕೊಂಡ್ಬಂದ್ರು. ನಿಮ್ಮ ಹೆಸರಣ್ಣ? ವಿನಯ್. ಮತ್ತು ಇಂಥ ಕೇಸ್ ಯಾವಾಗ ನೋಡಿರಿ ನೀವು? ಮತ್ತು ಇಂಥ ಕೇಸ್ ಅನ್ನೋಕ್ಕಿಂತ ಈ ಇದು ಆ್ಯಂಬುಲೆನ್ಸ್ ಅಂತ ಎಲ್ಲ ಹೇಳೋದು ಕೊಡ್ತೀವಿ ಅಲ್ಲಿ ಹೋಗಿ. ಆ್ಯಂಬುಲೆನ್ಸ್ ಎಲ್ಲ ಇಂಥ ಬೈಕ್ ಎಲ್ಲ ಅಣ್ಣ? ಬೈಕ್ ಸಿಗ್ತವೆ ಯಾರು ಹಿಂಗೆ ಎಲ್ಲರೂ ಅಪರೂಪ. ಓಕೆ. ರೋಡ್ ಭಾಳ ಅಂದ್ರೆ ಭಾಳ ಕೆಟ್ಟೈತಣ್ಣ ಅದು. ರೋಡ್ ಏನೂ ಉಪಯೋಗ ಇಲ್ಲ ನೋಡಿ. ಥ್ಯಾಂಕ್ಸ್ ಅಣ್ಣ ಬಂದಿದ್ದಕ್ಕೆ. ನೋಡ್ಬೋದು ಇದೇ ಗ್ಯಾರೇಜ್ ಒಳಗೆ ಬಂದಿದ್ದು ನಾವು. ಇನ್ನು ಮಾಡ್ಬೇಕಾ? ಕ್ಲಚ್ ಪ್ಯಾಡ್ ಹೋಗೈತಿ? ಕ್ಲಚ್ ಪ್ಯಾಡಿಂದ ಒಳಗಿನ ಪ್ರಾಬ್ಲಮ್ ರೀ. ನೀನು ರಾತ್ರಿನೇ ಬಂದು ಬಿದ್ದೈತ್ರಿ ಅದು. ಗಾಡಿ ಈಗ ಆಲ್ರೆಡಿ ರಿಪೇರಿ ಆಗೈತಿ. ಅಂದ್ರೆ ಕ್ಲಚ್ ಪ್ಯಾಡ್ ಎಲ್ಲ ಹೋಗಿದ್ದು. ಕ್ಲಚ್ ಪ್ಯಾಡ್ ಅನ್ನೋರು ಹಾಕ್ಯಾರ. ಇಲ್ಲಿ ನೋಡ್ಬೋದು ಇದು ಅನ್ನೋರು ಹಾಕ್ಯಾರ. ಅಣ್ಣ ಏನಾಯ್ತು ಅಣ್ಣ ಗಾಡಿದ? ಪ್ರೆಷರ್ ಪ್ಲೇಟ್ ಹೋಗಿತ್ತು. ಹಾಂ, ಈಗ ಅಷ್ಟು ಹೋಗಿತ್ತು ಅಣ್ಣ. ಅದು ಎದ್ರ ಸಂಬಂಧ ಹೋಗಿತ್ತು? ಕ್ಲಚ್ ಟೈಟ್ ಇತ್ತು. ಅದು ಲೂಸ್ ಮಾಡಿದ್ರೆ ಹೋಗ್ತಿದ್ದಿಲ್ಲ ಅನ್ಸುತ್ತಲ್ಲ. ಏನು ಪ್ರಾಬ್ಲಮ್ ಬರಲ್ಲ. ಏನು ಹೊಡೆದು ನೋಡ್ತೀರಾ ಅಣ್ಣ ಒಂದ್ಸಲ ನೀವು? ಓಕೆ. ಬಂದಿದ್ದಿತ್ತು ಅದ್ರ ಬಗ್ಗೆ ಏನು ಹೇಳ್ತೀರಿ? ಏನಿಲ್ಲ, ಒಂದೆರಡು ಪ್ಲೇಸ್ ಇನ್ನೂ ಮುಂದ್ಗಡೆ ಹೋಗೋದಿತ್ತು ನಮ್ಗೆ. ಹಾಂ, ಉಳಿವಿ, ಆಕಳಗವಿ, ಆಮೇಲೆ ಇನ್ನೊಂದೆರಡು ಇದ್ದು. ಇವರೆಲ್ಲ ಹೊಸ ಹುಡುಗರು ನಮ್ಮ ಜೊತೆ ಬಂದಾಗ ನಮ್ಗೆ ತೋರಿಸೋದಿತ್ತು ಅದನ್ನು, ಬಟ್ ಆಗಲಿಲ್ಲ. ಅದ ಈ ಗಾಡಿಯ ಸಂಬಂಧ ಕ್ಲಚ್ ಪ್ಲೇಟ್ ಎಲ್ಲ ಹೋಗಿ ರಾಮಾಯಣ ಆಯ್ತು. ಅದು ಆಮೇಲೆ ಸಾತೋಡಿ ಫಾಲ್ಸು ಮಿಸ್ ಆಯಿತು. ರೋಡ್ ಬಗ್ಗೆ ಏನು ಹೇಳ್ತೀರಿ? ಹೌದು, ನನಗಂತೂ ಪ್ರತಿ ವರ್ಷ ನಾ ಬರ್ತೀನಿ. ನಂಗೆ ಗೊತ್ತಿರೋದು ರೋಡ್ ಅದು. ನಿಮಗೆ ಗೊತ್ತು ಹೆಂಗಿದೆ ಅಂತ. ಆಫ್ ರೋಡ್ ಮಸ್ತ್ ಐತಿ ರೋಡ್. ಆಫ್ ರೋಡಿಗೆ ಮಾಡಕ್ಕೆ ಮಜಾನು ಬರ್ತೈತೆ. ಎಲ್ಲ ಕಾಡು ಒಳಗೈತಲ್ಲ, ಎಲ್ಲ ಫಾರೆಸ್ಟ್ ಇದೆ. ಫಾರೆಸ್ಟ್ ಹೇಳ್ತೀವಿ. ಜೊಯ್ಡಾ ಇದನ್ನೆಲ್ಲ ಎಲ್ಲ ಫಾರೆಸ್ಟ್. ಅವ್ರು ಬಿಟ್ಟು ಎಲ್ಲ 2 ಸಲ ಜಳಕ ಮಾಡಿದ್ವಿ. ಅಷ್ಟೆಲ್ಲ ಅಡ್ವೆಂಚರ್ ಮಾಡಿ
ಅಲ್ಲೇನು ಮಠಕ್ಕೆ ಹೋಗಿ ಒಂದು 2 ದಿನ ನಾವು ಸ್ಟೇ ಮಾಡಿ ಟೈಮ್ ಸ್ಪೆಂಡ್ ಮಾಡ್ತವಲ್ಲ ಅದ್ರಾಗಿರೋ ಮಜಾ ಎಲ್ಲಿ ಸಿಗೋದಿಲ್ಲ. ಅದ್ರ ಮಾತ್ರ ಕರೆ ಐತಿ. ಅಲ್ಲಿ ನಿಮಗೂ ಅನ್ನ ಸಾಂಬಾರು ಉಪ್ಪಿಟ್ಟು ಇಷ್ಟ ಸಿಗ್ಬೋದು ಊಟಕ್ಕೆ, ಬಟ್ ಏನ ಪಂಚ ಪಕ್ವಾನ ಅಂತಾರಲ್ಲ ಅದಕ್ಕಿಂತ ಟೇಸ್ಟಿ ನಿಮ್ಗೆ ಗೊತ್ತಿರ್ಬೋದು. ಗೊತ್ತೈತಿ, ಎಕ್ಸ್ಪೀರಿಯನ್ಸ್ ಮಾಡಿದೆ, ಪಕ್ಕ ಮಾಡೀನಿ. ಇದ ಫಸ್ಟ್ ಟೈಮ್ ಮಾಡಿದ್ದು ಲೈಫ್ದಾಗ, ಫಸ್ಟ್ ಟೈಮ್ ನಾವು ಕುಕ್ ಮಾಡೋದು ನಾವೇ ತಿನ್ನೋದು. ಇಂಥ ಯಾವ್ದು ಇದ್ರೊಳಗೆ ನಿಮ್ಗೆ ಸಿಗಂಗಿಲ್ಲ. ನಿಮ್ ಮನಿ ಒಳಗೆ ಮಾಡ್ಬೋದು, ಬಟ್ ನೀವು ಹೊರಗಡೆ ಹೋಗಿ ಯಾವ್ದು ಗುಡಿ ಆಯ್ತು ಮಠ ಆಯ್ತು ಏನಾಯ್ತು ಅಲ್ಲಿ ಈ ಮಠ ಮಾತ್ರ ಅದ್ರಗಿಂತ ಸ್ಪೆಷಲ್ ಐತಿ. ಇಂಟರ್ನೆಟ್ ಇಲ್ಲ, ಏನಿಲ್ಲ, ಮೊಬೈಲ್ ಇಲ್ಲ, ಮೇನ್ ಅದೇ. ಅಲ್ಲಿ ನಮ್ಗೆ ಟೈಮ್ ಎಲ್ಲಾರ ಜೊತೆ ಸ್ಪೆಂಡ್ ಮಾಡೋದು, ಅವ್ರದ್ದು ಏನ ಕಷ್ಟ ನಮ್ಮದೇನು ಸುಖ ಎಲ್ಲ ಮಾತಾಡೋದು. ಹೌದು, ನಮ್ಗೆ ಸಿಗೋದು ಇಲ್ಲೇ. ನೀವು ಎಲ್ಲಿ ಹೋದ್ರು ಸಿಗಂಗಿಲ್ಲ, ಯಾಕಂದ್ರೆ ಮೇನ್ ಅಂದ್ರೆ ನಮ್ಗೆ ನೆಟ್ ಇರಂಗಿಲ್ಲ, ಮೊಬೈಲ್ ಅಂತೂ ಹಿಡಿಯೋದೇ ಇಲ್ಲ ಯಾರು. ಅದ್ರ ಬರೋದೇ ಇಲ್ಲ ಅಲ್ಲಿ, ಏನು ಬರೋದಿಲ್ಲ, ಯೂಸ್ ಮಾಡಕ ಬರಲ್ಲ. ಸರೌಂಡ್ ಒಂದು 10 ಕಿಲೋಮೀಟರ್ ಎಲ್ಲೂ ನಿಮ್ಗೆ ನೆಟ್ ಸಿಗೋದಿಲ್ಲ, ಇಂಟರ್ನೆಟ್ ಇದನ್ನೆಲ್ಲ. ಬರೋಬೈತಿಲ್ಲ. ಸಚಿನ್ ಭಾಯ್ ಕೇಳೋನು. ಸಚಿನ್ ಭಾಯ್ ಆಯ್ತು, ಓಕೆ ಇಲ್ಲೋ ಓಕೆ ಐತಿ? ಮತ್ತೇನಾರ ರಿಪೇರಿ, ಮತ್ತೇನಾರ ಪ್ರಾಬ್ಲಮ್, ಮತ್ತೇನಾರ ಮಾಡಿಸೋದೈತಿ? ಎಲ್ಲ ಓಕೆ ಐತಿ. ಹೋಗ್ತಿದ್ದ ಬೆಳಗ್ಗೆ ಮಠ ಏನಾದ್ರು ಪ್ರಾಬ್ಲಮ್ ಬರ್ತೈತಿ ಮತ್ತೆ? ಓಕೆ. ಹಾಂ, ಅಂದ್ರೆ ಮತ್ತೆ ಈ ಗಾಡಿ ಹೊಡ್ಕೊಂಬಂದಿಲ್ಲ ಏನಾದರೂ ನಿಮ್ಗೆ ಏನಾರ? ಹಾಂ, ಎಲ್ಲ ಓಕೆ ಐತ್ಲ? ಮತ್ತೇನು ಪರ್ಫೆಕ್ಟ್ ಐತ್ಲ? ಮತ್ತೆ ಐತ್ಲ. ಮುಂದಿನ ವಿಡಿಯೋದಾಗ ಸಿಗೋಣ ಅಂತ. ಮತ್ತು ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಇನ್ನೂ ಯಾರು ಚಾನಲ್ ಹೊಸಬ್ರದಿರಲ್ಲ ಒಂದು ಲೈಕ್, ಒಂದು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊರಿ. ಮತ್ತೆ ಸಿಗೋಣ. ಬಾಯ್ ಬಾಯ್. Feel the silence chasing me. Shadows follow me everywhere I go.